ಹಾರ್ದಿಕ್ ಪಾಂಡ್ಯ ತೊಗೊಂಡಿರೋ ಕಾರು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಗೊತ್ತಾ, ಇವಾಗ ಏನು ನೈಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂದ್ಕೊಂಡಿದ್ದೀರಾ? ನಿಮಗೆ ಏನಾಗುತ್ತೆ ಇವಾಗ ಅಂತ ತೋರಿಸ್ತೀನಿ ನಿಮಗೆ. ಇವಾಗ ಜಸ್ಟ್ ಊಟ ಮಾಡಿಬಿಟ್ಟು ನಾವು ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಎಲ್ಲ ತೋರಿಸ್ತೀನಿ. ಇವಾಗ ನೋಡಿ ಪ್ರತಿ ಏನು ಇವತ್ತು ಡಿನ್ನರ್, ಏನು ಸ್ಪೆಷಲ್? ಪಾಯಸ. ಡಿನ್ನರ್ ಫುಲ್ ಸ್ಪೆಷಲ್ ಇವತ್ತು. ಯಾಕೆ? ನೀವು ಬಂದಿದ್ದೀರ ಅದಕ್ಕೆ. ಅಕ್ಕೋ ನೋಡಿ, ನಮ್ಮ ಬಾವ ಫುಲ್ ಅರೇಂಜ್ಮೆಂಟ್ಸ್. ಗೈಸ್, ಹೊರಗೆ ಯಾರು ಬಂದಿ ಅಂತ ತೋರಿಸ್ತಾರೆ ನಿಮಗೆ. ತಡಿ, ಚಟ್ನಿ ಪುಡಿ, ಅದು ಸಳ, ಉಪ್ಪಿನಕಾಯಿ, ಕುಕುಂಬರ್, ಆನಿಯನ್, ರೊಟ್ಟಿ, ಚಟ್ನಿ ಪುಡಿ, ತುಪ್ಪ, ಹೋಳಿಗೆ ಸಾಂಬಾರು, ಹೋಳಿಗೆ. ನಾನು ಶಾಕ್ ಆಗ್ಬಿಟ್ಟೆ. ಹೋಳಿಗೆ ಸಾಂಬಾರು, ಹೋಳಿಗೆ ಇಟ್ಕೊಂಡು ರೊಟ್ಟಿ ಹಾಕ್ತಾರೆ ಅಂತ. ಇಷ್ಟನ್ನ 1.5 ಗಂಟೆಲಿ ಮಾಡಿರೋದು ಪ್ರತಿ ಒಬ್ಳೆ. ಸೂಪರ್. ಪ್ರೌಡ್ ಆಫ್ ಯು ಮೈ ವೈಫ್. ತಡಿ, ನಮ್ಮ ಗೆಸ್ಟ್ನ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ ಒಂದು ನಿಮಿಷ. ಗೈಸ್, ಹೆಂಗಿದ್ರು ಇವ್ರಿಬ್ರು ನೆನ್ನೆ ತೋರಿಸಿದ್ದೀನಿ ನಿಮಗೆ. ಇವ್ರು ಯಾರು ಗೊತ್ತಾ? ಹಾಂ, ಏನು ಗೊತ್ತಲ್ಲ, ನೆನ್ನೆ ಇಂಟ್ರೊಡ್ಯೂಸ್ ಮಾಡಿದ ನೆನ್ನೆ ಬ್ಲಾಗಲ್ಲಿ. ಇವರೇ ಗೊತ್ತಾ ಗೈಸ್? ನಮ್ಮ ಅಣ್ಣ ಚಿನ್ನು, ನಿಕ್ ನೇಮ್ ಲಿಖಿತ್, ಒರಿಜಿನಲ್ ನೇಮ್. ಇವಾಗ ಊಟ ಮಾಡಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ ನಿಮಗೆ. ಬನ್ನಿ. ಮಾಡ್ತೀಯ ಬರ್ತೀವಿ ಕುಕಿಂಗ್ ಚಾನಲು? ಹೋಟ್ಲಲ್ಲೇ ಟೇಸ್ಟ್ ಇರಲ್ಲ ಅಂತ ನೋಡಿ ಗೈಸ್, ಎಲ್ಲ ಊಟ ಕೂತಿದ್ದಾರೆ. ನಾನು ಊಟ ಮಾಡಿ ಊಟ ಆದ್ಮೇಲೆ ಏನಾಗುತ್ತೆ ಅಂತ ತೋರಿಸ್ತೀನಿ. ನೋಡಿ ನಮ್ಮ ಅಕ್ಕ ಊಟ ಮುಗಿಸಿ ಕಂಟಿನ್ಯೂ ಮಾಡ್ತೀನಿ. ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ಸಿಂಪಲ್ ಡಯಟ್ ಪ್ಲಾನ್. ಬೆಳಗಿಂದ ಸಂಜೆ ತನಕ ಏನ್ ತಿನ್ಬೇಡಿ. ಏನ್ ತಿಂತಪ್ಪ ಹೇಳೀಗ? 3 ಬರ್ಗರು, 3 ಫ್ರೈಸು, ಒಂದು ಐಸ್ಡ್ ಕಾಫಿ, ಕ್ಯಾಪಚಿನೋ ಮತ್ತೆ ಫ್ರಾಪೆ, ಆಮೇಲೆ ಬೆಲ್ಜಿಯನ್ ವೇಫಲ್ಸು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಆಮೇಲೆ ಮತ್ತೆ ಕಾಫಿ, ನಾರ್ಮಲ್ ಕಾಫಿ. ಅದಾದ್ರ ಮೇಲೆ ಚಾಕ್ಲೇಟ್ ಕಾಫಿ ಕೊಡು, ನಾರ್ಮಲ್ ಕಾಫಿ ಅಲ್ಲ. ಚಾಕ್ಲೇಟ್ ಕಾಫಿ, ಆಮೇಲೆ ಚಾಕೋ ಫಡ್ಜ್ ಅಲ್ಲ ಕೇಕ್ ಫಡ್ಜ್ ತಿಂದ್ವಿ. ಆಮೇಲೆ 300 ಗ್ರಾಮ್ ರೈಸು, ಆಮೇಲೆ 3 ರೊಟ್ಟಿ, ಮತ್ತಿನ್ನೇನು ಪಾಯಸ, ಪಾಯಸ, ಸ್ಯಾಲೆಡ್. ಎಲ್ದಿರ್ಬೇಕಂತ ಅಷ್ಟು ಇದು ಮಾಡ್ಬಿಟ್ಟು ಎಲ್ದಿರ್ಬೇಕಂತ ಜಿಮ್ ಮಾಡ್ತಾವ ನಾವು. ನೀ ಏನ್ ಮಾಡ್ತೀಯ? ಇದೆಲ್ಲ ತಿಂದ್ರೆ ಇವನ್ ತರನೇ ಫಿಟ್ ಆಗಿ ಹೈಟ್ ದಪ್ಪವಾಗಿ ಇರ್ತೀರ. ಹೈಟಾ? ಹೈಟ್ ಇಲ್ಲ, ಹೈಟ್ ಕುಳಕಿರ್ತಾರೆ. ಬರೀ ಇಂತದೆಯ ಖುಷಿ ಒಬ್ನೇ ಪಾಪ ಕಾರ್ ವಾಶ್ ಮಾಡ್ತಾವ. ಹೋಗಿ ಎಲ್ಪರ ಮಾಡೋಗು. ನನಗೆ ಹೊಟ್ಟೆ ಅಲ್ಲ, ನಿನಗೆ ಹೊಟ್ಟೆ ತುಂಬ ಕರಗಿಸೋಗು. ಇದು ಹೊಟ್ಟೆ ತುಂಬಿಲ್ಲ ನನಗೆ, ಅದೇ ಕರಗಿಸ್ಬೇಕು. ಅದನ್ನ ಹೇಳ್ತಾ ಇದ್ದೆ, ಎದ್ದಳಂಗ್ ಆಗ್ತಿಲ್ಲ ನಿಮ್ ಮೇಲಕ್ಕೆ. ಹೊಟ್ಟೆ ತುಂಬಿದ್ರೆ ಕರಗಿಸ್ಬೇಕು, ಇಲ್ಲ ನಿಂತರ ಆಗ್ಬಿಡ್ತಾನೆ. ನೋಡಿ ಗೈಸ್, ಕರೆಕ್ಟ್ ಇದ್ದಾರೆ ಇಬ್ರು. ನಾನು ಹಿಂಗ್ ಬಿಟ್ರೆ ಹಿಂಗ್ ಹಾ, ಅದಕ್ಕೆ ಇಬ್ರು ಕರೆಕ್ಟ್ ಇದ್ದಾರೆ. ಗೈಸ್, ಎಲ್ಲರೂ ರೆಡಿಯಾಗಿ ನಿಂತಿದ್ದೀವಿ ಹೊರಗೆ, ಹೊರಡೋಣ ಅಂತ. ನಮ್ಮ ಅಕ್ಕ ಇನ್ನೂ ಬಂದಿರ, ಬರ್ತಾರೆ. ಇವತ್ತೆಲ್ಲಿ ಹೋಗ್ತೀವಿ ಅಂತ ನೋಡಿ. ವ್ಯೂ ಸಖತ್ತಾಗಿರುತ್ತೆ. ಚಂದನ್ ಹೆಂಗಿರುತ್ತೋ. ಫ್ಲೆಕ್ಸ್ ಗೈಸ್, ನಮ್ದೆಲ್ಲ ಸಣ್ಣ ಬೈಸೆಪ್ಸ್, ಒಂದೇ ದೊಡ್ಡ ಬೈಸೆಪ್ಸ್. ನಾನು ಹೈಟ್ ಫ್ಲೆಕ್ಸ್ ಮಾಡ್ತೀನಿ. ಆಯ್ತು ಮಾಡು. ಹೈಟ್ ಅದು ನಿಂಗೆ ಗಿಫ್ಟೆಡು, ನಾನು ಕಷ್ಟಪಟ್ಟು ಬರ್ಸಿರೋದು. ಒಳ್ಳೆ ಪಾಯಿಂಟು. ಡಂಬಲ್ಸ್ ಯೂಸ್ ಮಾಡಿ ಬೈಸೆಪ್ಸ್ ಕಳಿಸಿ. ಗೈಸ್ ನೋಡಿ, ನಮ್ಮ ಫುಲ್ಲು ಕ್ಲೀನಿಂಗು. ಎಷ್ಟು ಟೈಮು? 11:30 ಸಮಥಿಂಗ್ ನೋಡು ಅನ್ಸುತ್ತೆ. ಗೈಸ್, ನೈಟ್ ಊಟ ಹೋಗ್ತಿದ್ದೀವಿ ಎಲ್ಲರೂ. 11:30 ಟೈಮ್. ಅಲ್ಲಿ ಹೋಗಿ ಎಷ್ಟೊತ್ತು ಬೇಕು?
ಚಂದನ್ ಹೋಗಿದ್ದಾನೆ 45 ಮಿನಿಟ್ಸ್ ಹಿಂದೆ ನೇಚರ್ಸ್ ಕಾಲ್ ಇಲ್ಲಿ ಚಾಲೆಂಜ್ ಆಗಿತ್ತಲ್ಲ ಫುಲ್ ಬಂಪರ್ ಚೇಂಜ್ ಮಾಡ್ತಿದ್ದಾರೆ ಫುಲ್ ಚೇಂಜ್ ಮಾಡಿಸ್ಬಿಟ್ಟ. ಅಲ್ಲಿ ಹೋಗಿ ಎಷ್ಟೊತ್ತಾಗುತ್ತೆ? ಗೊತ್ತಿಲ್ಲ, ನಿಮಗೆ ಗೊತ್ತಲ್ಲ. ಅಲ್ಲ ಗೈಸ್ ನೋಡಿ ನಮ್ಮ ಅಕ್ಕ ಇವಾಗ ಬಂದಿದ್ದಾರೆ ಹೊರಗೆ. ಹಾಂ ನಾನು ಮಾಡ್ತೀನಿ ಇಲ್ಲಿ ಹೇಳೋ ಸ್ವಲ್ಪ ಸಮಾಧಾನ ಆಗಿಲ್ಲ guys. ನೋಡ್ರಿ ಗೈಸ್ ನಮ್ಮ ಬ್ಲಾಗಲ್ಲಿ ಮಾತಾಡಲ್ಲ, ಮ್ಯಾಚ್ ಆಗಿಲ್ಲ ನಮ್ಮ ಬ್ಲಾಗಲ್ಲಿ ಮಾತಾಡಲ್ಲ ಗೈಸ್. ನಮ್ಮ ನೋಡಿ ಇನ್ನೂ ನನಗೆ ಬೆಲೆನೇ ಇಲ್ಲ ಬಿಡ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನೋಡ್ರಿ ಕೊನೆಗೂ ಬೆಲೆ ಇಲ್ಲ ಗೈಸ್. ನೋಡಿ ಇವನು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಬಿಟ್ಟ. ಈ ನನ್ನ ಮಗನ ಕಂಟೆಂಟ್ ಚೆನ್ನಾಗಿಲ್ಲ. ಯಾರು ನಂದ? ಶಿಫ್ಟ್ ಮಾಡೋದಂಗೆ ಶಿಫ್ಟ್ ಮಾಡಕ್ಕೆ ಬರಲ್ಲ ಇದು. ಏನು ಮಾಡ್ತೀವಿ? ಮತ್ತೆ ಫ್ರಂಟ್ ಕ್ಯಾಮ್ರಾದಲ್ಲಿ ಹಾಕಿಟ್ಟಿದ್ಯಲ್ಲ. ಹಿಂಗೆ ಎರಡು ಯೂಸ್ ಮಾಡ್ಬೋದು ಗೊತ್ತಾ ಹಿಂಗದು? ಗೊತ್ತು ಹಲೋ ಗೈಸ್, ಗೈಸ್ ಇವನೊಬ್ಬ ಹೊಸ ಬ್ಲಾಗರು. ಹೊಸ ಬ್ಲಾಗರ್ ನಾನು, ಸಪೋರ್ಟ್ ಮಾಡಿ. NSD ಬ್ಲಾಗರ್ ಅದು ನಂದು. ಚಾನಲ್ ಹೆಸರು ನೀಡಿ. ಅದು ಪ್ರತೀಶ್ ಬ್ಲಾಗ್ಸ್ ನಿಮ್ದು? ಯೂಟ್ಯೂಬರ್ಸ್. ಎಲ್ಲಿದೆಯಾ ಗೌಡ ಬ್ಲಾಗ್ ಇದು? ನಾನಿನ್ನು ಎಲ್ಲಿದ್ದೀರಾ ಗೌಡ್ರೆ? ನಿಮ್ ಗೌಡ್ತಿ ವೇಟ್ ಮಾಡ್ತಾ ಇದ್ದಾಳೆ, ಈಗ ಬನ್ನಿ. ಹಲೋ ಗೈಸ್, ಹೆಂಗ್ ಗೊತ್ತಾ, ಇವಾಗ ಆನ್ ದಿ ವೇ ಹೋಗ್ತಾ ಇದ್ವಿ. ನೋಡಿ ಇಲ್ಲಿ ಆನ್ ದಿ ವೇ ಒಂದು ಸ್ಪಾಟ್ ಇದೆ, ನಿಮಗೆ ತೋರಿಸ್ತೀನಿ ಅದನ್ನ. ಇವಾಗ ಜಸ್ಟ್ ಇಲ್ಲಿ ನೋಡಿ ಎಲ್ಲಿ ಬಂದಿದ್ದೀವಿ ಅಂದರೆ ಫರಾರಿ ಶೋರೂಮ್ ಗೈಸ್. ಎಷ್ಟೊಂದು ಜನ ನಿಂತಿದ್ದಾರೆ. ಒಳ್ಳೆ ಆಚ್ ನೋಡಂಗೆ ಆಗ್ತದೆ. ಬ್ಲ್ಯಾಕ್ ಗೈಸ್ ಅದು ಮೇಲ್ಗಡೆ ಹಾರ್ದಿಕ್ ಪಾಂಡ್ಯ ಹಾರ್ದಿಕ್ ಪಾಂಡ್ಯನ್ ಸೇಮ್ ಅದೇ ಗೊತ್ತಾಯ್ತು. ಗೈಸ್ ಕಾರ್ ನೋಡಿ ಗೈಸ್, ಇದು ಸೈಕ್ ಆಗ್ಬಿಟ್ಟೆ ನಾನು. ಯಪ್ಪ ಅಯ್ಯೋ ಹಿಂಗೆ ನೋಡಿ ಕಾರು. ಗೈಸ್ ನಿಜ ಹುಚ್ಚ ಆಗ್ಬಿಟ್ಟೆ ನಾನು. ನೋಡಿ ಎಲ್ಲ ಕೋಟಿ ಇದಿದೆಯಲ್ಲ ಗೈಸ್, ಇದು ಕಾರು ಹಾರ್ದಿಕ್ ಪಾಂಡ್ಯ ಹೊಸ ತೊಗೊಂಡಿದ್ದ ಆ ಕಾರ್ ಇದು. ಹಾಂ ಬಿಡೋ ಒಂದು ಗೈಸ್, ನಿಜ ನಾನು ಎಲ್ದೋಗ್ಬಿಟ್ಟೆ ಕಾರ್ ನೋಡಿ. ತಡೀರಿ ಮೇಲ್ ತೋರಿಸ್ತೀನಿ ನಿಮಗೆ. ಏನಂತ ನಿಜ ನನಗೆ ಗೂಸ್ ಬಂಪ್ಸ್ ಓದಿದೆ ಕೈ ಮೇಲೆಲ್ಲ. ಗೈಸ್ ಹೇಳನಲ್ಲ, ಇನ್ನೂ ಚೆನ್ನಾಗಿರೋ ಪ್ಲೇಸಿಗೆ ತೋರಿಸ್ತೀನಿ ಇವಾಗ ನಿಮಗೆ. ನನಗೆ ಕಾರ್ ನೋಡಿ ಮಾತೇ ಬರ್ತೀನಿ. ನನಗೆ ಒಂದು ಸ್ವಲ್ಪ ನೋಡ್ತೀನಿ, ವ್ಲಾಗ್ ಮಾಡಿದ್ರೆ ಸ್ವಲ್ಪ ನೋಡ್ತೀನಿ ತಡಿ, ನಾನು ನಿಂತ್ಕೊಂಡು ಆಮೇಲೆ ವ್ಲಾಗ್ ಮಾಡ್ತೀನಿ. ಹಾರ್ದಿಕ್ ಪಾಂಡ್ಯ ತೊಗೊಂಡಿರೋ ಕಾರು, ನೀವು ನಂಬ್ತಿರೋ ಬಿಡ್ತಿರೋ ಈ ಕಾರು 12 crores ಗೈಸ್, 12 crores. ತಡಿ ಸಿಡಿನ ತೋರಿಸ್ತೀನಿ ನಿಮಗೆ. ಗೈಸ್ ಈ ಕಾರು 12 crores ಕಾರ್ ಇದು. ಸಕ್ಕತ್ತಾಗಿದೆ. ಏನು ಕೈ ನೋಡಿ, ಕೈ ಮೇಲೆ ಗೂಸ್ ಬಂಪ್ಸ್ ಫುಲ್ಲು ಎಲ್ಲ ನಿಂತ್ಬಿಟ್ಟಿದೆ. ನಂಗೆ ಮಾತೇ ಬರ್ತಾ ಇಲ್ಲ, ತೊಳ್ಕೊಳ್ತಾ ಇದ್ದೀನಿ ನಾನು. ಯಪ್ಪ ಯಾರು ತಗೊಂತೀರ ಅಂದರೆ ನಂಬರ್ ಇದೆ,
ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿರಿ ಅವರಿಗೆ. ಆಮೇಲೆ ತೊಗೊಂಡು ಒಂದು ರೌಂಡ್ ಕೊಡಿ ನನಗೆ. ಚಂದನ್, ಕಾರ್ ಅನ್ಲಾಕ್ ಮಾಡ್ಲಾ? ಎಷ್ಟು ಕೊಡ್ತೀರಾ ಅನ್ಲಾಕ್? ಪೆಟ್ಸು ಕಾರ್ ಅನ್ಲಾಕ್ ಮಾಡ್ತೀನಿ, ಎಷ್ಟು ಕೊಡ್ತೀರಾ? ಯಾವುದು ಇದಾ? ಈ ಕಾರ ಅನ್ಲಾಕ್ ಮಾಡ್ತೀನಿ, ಎಷ್ಟು ಕೊಡ್ತೀರಾ? ಯಾವ ಕಾರ್ ಹೇಳಿ? ಗೈಸ್ ಅಲ್ಲೊಂದು ಫರಾರಿ ನಿಂತಿದೆ, ಅಲ್ಲಿ ರೆಡ್ ಕಲರ್ ಫರಾರಿ. ಕಾಂಪ್ರಮೈಸ್ ಇಲ್ಲ, ಸೇಮ್ ಕಲರ್. ಸ್ವಲ್ಪ ಉದ್ದ ಬರುತ್ತೆ, ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ. ಗೈಸ್ ತಡೀರಿ, ಈ ಕಾರು ಇದ್ಬಿಡ್ರಿ. ಈ ಕಾರು ಹಾರ್ದಿಕ್ ಪಾಂಡ್ಯ ಅಂತ ಹೇಳಿ 12 crores ಕಾರ್ ಇದು. ನೋಡಿ ಹಿಂದ್ಗಡೆ ಒಂದು ವ್ಯೂ ತೋರಿಸ್ತೀನಿ ನಿಮಗೆ. ನೋಡಿ ಗೈಸ್ ಹಿಂದ್ಗಡೆ ನೋಡಿ ಇದು ಸಖತ್ತಾಗಿದೆ. ಗೈಸ್ ಕಾರ್ ಬಗ್ಗೆ ಮಾತಾಡೋಂಗಿಲ್ಲ, ಮನಸ್ಸು ತೃಪ್ತಿ ಆಯ್ತು ನನಗೆ. ಇವಾಗ ಬೇರೆ ಕಡೆ ಹೋಗ್ತೀವಿ, ಕಾರ್ ನಿಮಗೂ ತೋರಿಸಿ ನಿಮಗೂ ಬೇಜಾರಾಗುತ್ತೆ, ಬೋರ್ ಆಗುತ್ತೆ ಅಂದ್ರೆ ತೋರಿಸ್ಬೇಕು ಅನಿಸುತ್ತೆ. ನೆಕ್ಸ್ಟ್ ಬೇರೆ ಕಡೆ ಹೋಗ್ತೀವಿ, ಅಲ್ಲಿ ತೋರಿಸ್ತೀವಿ. ಬಾ ಆಮೇಲೆ ಸಿಗ್ತೀವಿ. ಬರೀ ಅಪಾರ್ಟ್ಮೆಂಟ್ಗಳೇ. ಏರ್ಪೋರ್ಟ್ ಇದು. ಇಲ್ಲಿ ಏನು ಕಾಣಲ್ಲ, ಏರ್ಪೋರ್ಟ್ ಎಂಟ್ರೆನ್ಸ್ ಇದು. ಇನ್ನೊಂದು ಜಾಗ ಹೋಗ್ತೀವಿ, ಅಲ್ಲಿ ಏರ್ಪೋರ್ಟು ಟೇಕ್ ಆಫ್ ಲ್ಯಾಂಡಿಂಗ್ ಎಲ್ಲ ಸಖತ್ತಾಗಿ ಕಾಣುತ್ತೆ. ನಿಮ್ಗೆ ತೋರಿಸಿ ಅದನ್ನು. ನಾನು ಹೇಳಿದ ನಿಮಗೆ ಒಂದು ಕಡೆ ಹೋಗ್ತೀನಿ ಅಂತ, ಅದೇ ಪ್ಲೇಸ್ ಬರ್ತೀನಿ. ಇನ್ನೂ ಮುಗ್ದಿಲ್ಲ, ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಗೈಸ್ ಡಿಫೆಂಡರ್ ಮತ್ತೆ ಸೇಮ್ ಹಂಗೆ ಯೂಟರ್ನ್ ಹಾಕಿ ಟ್ರ್ಯಾಕ್ ಮಾಡ್ತೀನಿ ನೋಡಿ. ಪ್ರತಿ 1,50,00,000 ಕಾರಿಗೆ. ಎಕ್ಸಾಸ್ಟ್ ಚೇಂಜ್ ಮಾಡ್ತೀನಲ್ಲ ಅವನು, ಸಖತ್ತಾಗಿದೆ ಗಾಡಿ. ಏನಿಲ್ಲ, ನನ್ನ ಕಾರ್ ಹಿಡ್ಕೊಂಡು ಕಳಿಸ್ತಾನೆ ಅಷ್ಟೇ. ಡಿಫೆಂಡರಿಗೆ ಕುದುರ್ ಬಿಡ್ತಾನ.